ನಮಸ್ಕಾರ ವೀಕ್ಷಕರೇ. ಖಾಸಗಿ ಮಾಧ್ಯಮ ನ್ಯೂಸ್ 18 ಸಮಿಟ್ನಲ್ಲಿ ಪ್ರಧಾನಿ ಮೋದಿ ಮಾತನಾಡಿದ ಪ್ರಮುಖ ವಿಚಾರಗಳ ಬಗ್ಗೆ ನಿನ್ನೆ ತಿಳಿಸಿದ್ವಿ. ಅದೇ ಸಮಿಟ್ನಲ್ಲಿ ಕೇಂದ್ರ ಗೃಹ ಸಚಿವ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಕೂಡ ಸ್ಫೋಟಕ ಹೇಳಿಕೆಗಳನ್ನು ನೀಡಿದ್ದಾರೆ. ಪ್ರಸ್ತುತ ರಾಜಕಾರಣ, ಬಿಜೆಪಿ ತೆಗೆದುಕೊಳ್ತಾ ಇರೋ ನಿಲುವುಗಳು, ವಿಪಕ್ಷಗಳ ಆರೋಪ, ಹೀಗೆ ನಾನಾ ರೀತಿಯ ಪ್ರಶ್ನೆಗಳನ್ನ ಎದುರಿಸೋ ಅಮಿತ್ ಶಾ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಕ್ಲಾರಿಟಿ ಕೊಡ್ತಾ ಹೋಗಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರದ ಮಹತ್ವದ ನಿಲುವುಗಳನ್ನ ವಿರೋಧಿಸ್ತಾ ಇರೋ ಕೆಲ ನಾಯಕರ ಅಸಲಿ ಬಂಡವಾಳ ಏನು, ಉದ್ದೇಶ ಏನು ಎಲ್ಲವನ್ನೂ ಎಳೆಯಾಗಿ ಬಿಚ್ಚಿಡ್ತಾ ಹೋಗಿದ್ದಾರೆ. ಅಲ್ಲದೆ ಬಿಜೆಪಿ ಇಷ್ಟೆಲ್ಲ ಮಾಡ್ತಾ ಇರೋದು ಕೇವಲ ಎಲೆಕ್ಷನ್ ಗೆಲ್ಲೋದಕ್ಕ ಅನ್ನೋ ಪ್ರಶ್ನೆಗೂ ಕೂಡ ಶಾ ಕೊಟ್ಟಿರೋ ಉತ್ತರ ಹಲವು ಚರ್ಚೆಗಳಿಗೆ ನಾಂದಿ ಹಾಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದ ರಾಜಕೀಯದಲ್ಲಿ, ಅದರಲ್ಲೂ ಬಿಜೆಪಿಯಲ್ಲಿ ಸಕ್ಸಸ್ಫುಲ್ ಜೋಡಿ ಅಂದ್ರೆ ಅದು ಮೋದಿ ಹಾಗೂ ಅಮಿತ್ ಶಾ ಅನ್ನೋದು ಗೊತ್ತಿದೆ. ಸಡನ್ ಆಗಿ ಇವರಿಬ್ರು ಪಾಪ್ಯುಲರ್ ಆಗಿಬಿಟ್ರ ಅಂತ ಕೆದಕ್ತಾ ಹೋದ್ರೆ ಅವರ ರಾಜಕೀಯದ ಹಾದಿ ಓಪನ್ ಆಗ್ತಾ ಹೋಗುತ್ತೆ. ಅಂದ್ಹಾಗೆ ಯಾವುದೇ ದೊಡ್ಡ ಫೀಲ್ಡ್ ನಲ್ಲಿ ಯಶಸ್ವಿ ಆಗ್ಬೇಕು ಅಂದ್ರೆ ಹಣಬಲ, ಭುಜಬಲ ಇದು ಮುಖ್ಯವಾಗಿ ಇರಬೇಕು ಅನ್ನೋದು ಸದ್ಯದ ಭಾರತದ ವಾಸ್ತವತೆ. ಆದರೆ ಇವೆರಡರ ಜೊತೆಗೆ ಆಲೋಚನಾ ಶಕ್ತಿ, ಬುದ್ಧಿವಂತಿಕೆ ಎಲ್ಲವನ್ನು ನಿರ್ವಹಿಸುವ ಸಾಮರ್ಥ್ಯ ಇದ್ರೆ ಅಷ್ಟು ಸುಲಭಕ್ಕೆ ನಮ್ಮನ್ನ ಯಾರೂ ತಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜ. ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿರೋ ಮೋದಿ ಸರ್ಕಾರಕ್ಕೆ ಈ ಚಾಣಾಕ್ಷತನ ಇದೆ ಅನ್ನೋದನ್ನ ಭಾರತೀಯರು ಒಪ್ಪಿಕೊಂಡಿದ್ದಾರೆ. ಮೋದಿಯ ಪ್ರತಿ ನಿಲುವಿನ ಹಿಂದೆ ಬೆನ್ನೆಲುಬಾಗಿ ಇರೋ ಅಮಿತ್ ಶಾ ಕೂಡ ಕೆಲಸದಲ್ಲಿ ಮೋದಿಯಷ್ಟೇ ಪಕ್ಕಾ ಅನ್ನೋದು ಗೊತ್ತಿರೋದೆ. ಅದು ಈಗ ಮತ್ತೊಮ್ಮೆ ಸಾಬೀತಾಗಿರೋದು ನ್ಯೂಸ್ 18 ಸಮಿಟ್ನಲ್ಲಿ. ಈ ಸಮಿಟ್ನಲ್ಲಿ ಅಮಿತ್ ಶಾ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿ ಯೋಜನೆಗಳನ್ನು ಮಾಡೋದು ಕೇವಲ ವೋಟ್ ಗಳಿಸಿ ಅಧಿಕಾರದಲ್ಲಿ ಇರೋದಕ್ಕೆ. ಈಗ ವಕ್ಫ್ ಬಿಲ್ ತಂದಿದ್ದೀರಾ, ಇದರಿಂದ ಪಸ್ಮಂಡ ಸೇರಿ ಹಿಂದುಳಿದ ಮುಸ್ಲಿಂ ಸಮುದಾಯಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಇವರೆಲ್ಲ ನಿಮ್ಮ ಬೆನ್ನಿಗೆ ನಿಲ್ಬಹುದು. ಅದಕ್ಕೆ ಕಾಂಗ್ರೆಸ್ ಬಿಜೆಪಿ ಕಾಯ್ದೆಗಳನ್ನ ತರೋದು ವೋಟ್ಗಾಗಿ, ಎಲೆಕ್ಷನ್ ಗೆಲ್ಲೋದಕ್ಕಾಗಿ ಅಂತ ಆರೋಪಿಸ್ತಾ ಇದೆ. ಇದಕ್ಕೆ ಏನ್ ಹೇಳ್ತೀರಾ ಅಂತ ಪ್ರಶ್ನಿಸ್ತಾರೆ. ಇದಕ್ಕೆ ಉತ್ತರಿಸೋ ಶಾ, ನಾವು ಎಲ್ಲಾ ಕೆಲಸಗಳನ್ನು ವೋಟ್ಗಾಗಿ ಮಾಡ್ತಾ ಇಲ್ಲ. ಭಾರತದಲ್ಲಿ ಈ ಹಿಂದೆ ಆಗಿರೋ ತಪ್ಪುಗಳು, ತೆಗೆದುಕೊಂಡಿರೋ ತಪ್ಪು ನಿಲುವುಗಳನ್ನ ಸರಿಪಡಿಸೋ ಕೆಲಸವನ್ನ ಮಾಡ್ತಾ ಇದ್ದೀವಿ. ಒಂದು ವೇಳೆ ವಕ್ಫ್ ಬಿಲ್ ನಿಂದ ಮುಸ್ಲಿಂ ಮಹಿಳೆಯರು, ಶಿಯಾ, ಪಸ್ಮಂಡ, ಮೊಹಮ್ಮದೀಯ, ಭೋರಾ ಇವರೆಲ್ಲ ನಮಗೆ ವೋಟ್ ಹಾಕ್ತಾರೆ ಅನ್ನೋ ಅನುಮಾನ ಇದ್ರೆ ನೀವೇ ಆ ಕೆಲಸವನ್ನ ಮಾಡ್ಬೋದಿತ್ತಲ್ವಾ, ಯಾಕೆ ಮಾಡ್ಲಿಲ್ಲ ಅಂತ ವಿಪಕ್ಷಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಒಂದು ವೇಳೆ ನಾವು ವೋಟ್ಗಾಗಿ ಮಾತ್ರ ನಿರ್ಧಾರ ತೆಗೆದುಕೊಳ್ಳೋದು ಅನ್ನೋ ಹಾಗಿದ್ದಿದ್ರೆ ರಾಮ ಮಂದಿರ, ಸಿಎಎ ಹಾಗೂ ಟ್ರಿಪಲ್ ತಲಾಕ್ ನಿಷೇಧ ಈ ರೀತಿಯ ನಿರ್ಧಾರಗಳು ಖಂಡಿತ ಬರ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಇದನ್ನ ಡಿಕೋಡ್ ಮಾಡ್ತಾ ಹೋದ್ರೆ ಈ ಮಾತಿನ ವಾಸ್ತವತೆ ಅರ್ಥ ಆಗುತ್ತೆ. ಹೆಂಗೂ ಮುಸ್ಲಿಮರು ಬಿಜೆಪಿಗೆ ವೋಟ್ ಹಾಕೋದಿಲ್ಲ ಅಂತ ಗೊತ್ತಿದ್ಮೇಲೆ ಟ್ರಿಪಲ್ ತಲಾಕ್ ನಿಷೇಧದ ಅಗತ್ಯತೆ ಇರಲಿಲ್ಲ. ಆದರೆ ತಲೆ ಕೆದರಿಕೊಂಡು ಮಹಿಳಾ ಸಬಲೀಕರಣದ ಬಗ್ಗೆ ಬಾಯಲ್ಲಿ ಮಾತನಾಡೋ ಜನಗಳ ಮಧ್ಯೆ ನಿಜವಾದ ಮಹಿಳಾ ಸ್ವಾತಂತ್ರ್ಯ, ಸಬಲೀಕರಣಕ್ಕೆ ಈ ನಿರ್ಧಾರ ಅಗತ್ಯವಿತ್ತು ಅನ್ನೋದನ್ನ ಶಾ ತೋರಿಸಿದ್ರು. ಇನ್ನು ಸಿಎಎ ಜಾರಿಗೆ ಬಂದ್ರೆ ಯಾರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿದೆ. ಈ ರೀತಿ ರೂಲ್ಸ್ ಬರೋದಕ್ಕೆ ಬಿಡಲ್ಲ ಅಂದಿದ್ರೆ ಓಲೈಕೆ ಸಮುದಾಯದ ಬೆಂಬಲ ಕೂಡ ಸಿಗ್ತಾ ಇತ್ತು. ಆದ್ರೆ ಹಾಗೆ ಮಾಡ್ಲಿಲ್ಲ. ಇನ್ನು ರಾಮ ಮಂದಿರ ನಿರ್ಮಾಣದಿಂದ ಹಿಂದೂಗಳಿಗೆ ಖುಷಿ ಆಯಿತು. ಆದ್ರೆ ಖುಷಿ ಪಟ್ಟ ಎಲ್ಲಾ ಹಿಂದೂಗಳು ಕೂಡ ಬಿಜೆಪಿಗೆ ವೋಟ್ ಹಾಕಲ್ಲ ಅನ್ನೋದು ಕೂಡ ಲೋಕಸಭಾ ಎಲೆಕ್ಷನ್ ನಲ್ಲಿ ಸಾಬೀತಾಯಿತು. ಇನ್ನು ಮೋದಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಆಗಿರೋ ಪ್ರಮುಖ ಬದಲಾವಣೆಗಳ ಪೈಕಿ ನಕ್ಸಲರ ನಿರ್ಮೂಲನೆ ಕೂಡ ಒಂದು ಅನ್ನೋದನ್ನ ಶಾ ತಿಳಿಸಿದ್ರು. ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ ನಕ್ಸಲರಿಗೆ ಎಲ್ಲಾ ರೀತಿಯ ಫೆಸಿಲಿಟಿ ಸಿಗ್ತಾ ಇತ್ತು. ಪ್ರಮುಖವಾಗಿ ಛತ್ತೀಸ್ಗಢದಲ್ಲಿ ನಕ್ಸಲರಿಗೆ ಬೆನ್ನೆಲುಬಾಗಿದ್ದಿದೆ ಕಾಂಗ್ರೆಸ್. ಕಾಂಗ್ರೆಸ್ ಕಾ ಹಾತ್ ನಕ್ಸಲ್ ಕೆ ಸಾಥ್ ಅನ್ನೋದು ಸಾಬೀತಾಗಿತ್ತು. ಆದರೆ ಛತ್ತೀಸ್ಗಢದಲ್ಲಿ ಬಿಜೆಪಿಗೆ ಆಡಳಿತ ಸಿಕ್ಕಿ ಒಂದೇ ವರ್ಷದಲ್ಲಿ 436 ನಕ್ಸಲರನ್ನ ನಾಶ ಮಾಡಲಾಗಿದೆ. 1364 ನಕ್ಸಲರು ಅರೆಸ್ಟ್ ಆಗಿದ್ದಾರೆ. 1400 ನಕ್ಸಲರ ಸರೆಂಡರ್ ಆಗಿದೆ ಅನ್ನೋದನ್ನ ಹೆಮ್ಮೆಯಿಂದ ಹೇಳಿದ್ದಾರೆ. ಕಾಂಗ್ರೆಸ್ ಅಧಿಕಾರ ಇದ್ದಿದ್ರೆ ಇದು ಖಂಡಿತ ಸಾಧ್ಯವಾಗ್ತಾ ಇರಲಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಕಾಂಗ್ರೆಸ್ ತನ್ನ ಸ್ವಾರ್ಥಕ್ಕಾಗಿ ನಕ್ಸಲರನ್ನ ಹೀರೋಗಳ ರೀತಿ ಬಿಂಬಿಸಿತು. ಅವರು ನ್ಯಾಯದ ಪರ ಹೋರಾಡ್ತಾ ಇರೋ ವೀರರು ಅಂತ ತೋರಿಸಿಕೊಂಡು ಬಂದಿತು. ಆದ್ರೆ ಅಮಾಯಕರ ಮೇಲೆ ನಕ್ಸಲರು ನಡೆಸಿದ ದೌರ್ಜನ್ಯಗಳು ಯಾವ ಉಗ್ರ ಕೃತ್ಯಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನ ಛತ್ತೀಸ್ಗಢದ ಸತ್ಯಗಳನ್ನ ಕೆದಕ್ತಾ ಹೋದ್ರೆ ಗೊತ್ತಾಗುತ್ತೆ. ಈ ಕೃತ್ಯಗಳಿಗೆ ಸ್ವಯಂ ಘೋಷಿತ ಬುದ್ಧಿವಂತ ಹೇಸಿಗೆಗಳ ಬೆಂಬಲ ಇರ್ತಾ ಇದ್ದಿದ್ರಿಂದ ಜನರನ್ನ ಮರಳು ಮಾಡೋದು ಬಹಳ ಈಸಿಯಾಗಿತ್ತು. ಆದ್ರೆ ಈಗ ಅದೆಲ್ಲದಕ್ಕೂ ಅಂತ್ಯ ಬಿದ್ದಿದೆ. ಇನ್ನು ಕಾಂಗ್ರೆಸ್ನ ಅತಿಯಾದ ಓಲೈಕೆಯೇ ಭಾರತದ ವಿಭಜನೆಗೆ ಕಾರಣವಾಗಿದ್ದು ಅಂತಲೂ ಅಮಿತ್ ಶಾ ದೂರಿದ್ದಾರೆ. ಸ್ವಾತಂತ್ರ್ಯದ ಟೈಮ್ನಲ್ಲಿ ದೇಶದ ಸಮಸ್ಯೆಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದನ್ನ ಬಿಟ್ಟು ಯಾರೋ ಕೇಳಿದ್ರು ಅನ್ನೋ ಕಾರಣಕ್ಕೆ ಅಪ್ಪನ ಮನೆ ಆಸ್ತಿ ಅನ್ನೋ ಹಾಗೆ ದೇಶವನ್ನ ಮಾಡಿಕೊಟ್ರು. ಇದರ ಪರಿಣಾಮವನ್ನ ಇವತ್ತಿನ ಯುವಕರು ಕೂಡ ಅನುಭವಿಸ್ತಾ ಇದ್ದಾರೆ. ಈಗಲೂ ಕೂಡ ವಿಪಕ್ಷಗಳಿಗೆ ತಾವು ಅಧಿಕಾರ ಹಿಡಿಯೋ ಸಲುವಾಗಿ ದೇಶದ ಒಳಗೆ ಇನ್ನೊಂದು ದೇಶವನ್ನ ಮಾಡೋ ಉತ್ಸಾಹ, ಹಂಬಲ, ಆಸೆ ಎಲ್ಲವೂ ಇದೆ. ಆದರೆ ಯುವಕರು ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಮನವಿ ಮಾಡಿದ್ದಾರೆ.
ಕಳೆದ 10 ವರ್ಷಗಳಲ್ಲಿ ಮೋದಿ ಆಡಳಿತವನ್ನ ನೀವೆಲ್ಲರೂ ನೋಡಿದ್ದೀರಾ. ಯಾವುದೇ ಜಾತಿವಾದ, ಕುಟುಂಬವಾದ, ಭಾಷೆ ಹೆಸರಲ್ಲಿ ರಾಜಕೀಯ ಮಾಡೋದು ಇದ್ಯಾವುದಕ್ಕೂ ಮೋದಿ ಸರ್ಕಾರ ಅವಕಾಶ ಕೊಟ್ಟಿಲ್ಲ. ಒಂದು ರಾಜಕೀಯ ಪಕ್ಷ ಹೇಗಿರಬೇಕು ಅಂದ್ರೆ ಅದು ತೆಗೆದುಕೊಳ್ಳೋ ನಿಲುವಿನಿಂದ ದೇಶಕ್ಕೆ ಉಪಯೋಗ ಆಗ್ಬೇಕು, ದೇಶದ ಅಭಿವೃದ್ಧಿ ಆಗ್ಬೇಕು. ಆದ್ರೆ ಕೆಲವು ಪಕ್ಷಗಳು ತಮ್ಮ ಅಭಿವೃದ್ಧಿಗಾಗಿ ಕೆಲಸವನ್ನ ಮಾಡ್ತಾ ಇವೆ. ಯುವಕರು ಅದಕ್ಕೆ ಬೆಂಬಲ ಕೊಡಬಾರದು. ಮೋದಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರಿಗೆ ಬೆಂಬಲ ಕೊಡೋದು ಬಹಳ ಅಗತ್ಯವಾಗಿದೆ ಅನ್ನೋದನ್ನ ಹೇಳಿದ್ರು. ಇದೇ ವೇಳೆ ಸಿಎಎ ಬಗ್ಗೆ ಸುಳ್ಳು ಸುದ್ದಿ ಹರಡಿಸಿದ್ದ ರಾಹುಲ್ ಗಾಂಧಿಗೂ ಕೂಡ ಕ್ಲಾಸ್ ತೆಗೆದುಕೊಂಡ್ರು. ಸಿಎಎ ಬಂದ್ರೆ ಮುಸ್ಲಿಮರ ಸಿಟಿಜನ್ಶಿಪ್ ಕಿತ್ತುಕೊಳ್ತಾರೆ ಅಂತ ಹೋದಲ್ಲಿ ಬಂದಲ್ಲಿ ಹೇಳಿ ದೊಂಬಿ ಎಬ್ಬಿಸಿದ್ರು. ಅದಕ್ಕೆ ಇಂಡಿ ಒಕ್ಕೂಟದ ಪಕ್ಷಗಳು ಕೂಡ ಬೆಂಬಲ ಕೊಟ್ಟು ಜನರ ದಿಕ್ಕನ್ನ ತಪ್ಪಿಸಿದ್ವು. ಈಗ ಸಿಎಎ ಜಾರಿಯಾಗಿ 2 ವರ್ಷಗಳಾಗಿವೆ. ಯಾರಾದ್ರೂ ಒಬ್ಬ ಮುಸ್ಲಿಮರ ಸಿಟಿಜನ್ಶಿಪ್ ಕಿತ್ತುಕೊಂಡಿದ್ರೆ ಬಂದು ತೋರಿಸಿ ಅಂತ ರಾಹುಲ್ ಗಾಂಧಿಗೆ ಓಪನ್ ಚಾಲೆಂಜ್ ಮಾಡಿದ್ದಾರೆ. ಈ ಸವಾಲಿಗೆ ಖಂಡಿತ ರಾಹುಲ್ ಗಾಂಧಿ ಉತ್ತರ ಕೊಡೋದಿಲ್ಲ ಅನ್ನೋದು ಸಮಸ್ತ ಭಾರತೀಯರ ಬಲವಾದ ನಂಬಿಕೆ. ಇನ್ನು ಇದೇ ವೇಳೆ ಬಾಂಗ್ಲಾದ ಯೂನಸ್ನ ಹೇಳಿಕೆಗೂ ಕೂಡ ತಿರುಗೇಟು ಕೊಟ್ರು. ಯೂನಸ್ ಈಶಾನ್ಯ ರಾಜ್ಯಗಳು ಬಾಂಗ್ಲಾದಿಂದ ಸುತ್ತುವರೆದಿವೆ, ಅಲ್ಲಿ ಚೀನಾ ಪ್ರಾಬಲ್ಯ ಸಾಧಿಸಬೇಕು ಅನ್ನೋದು ನಮ್ಮ ಆಸೆ ಅಂತ ಹೇಳಿದ್ದ. ಅದಕ್ಕೆ ತಿರುಗೇಟು ಕೊಟ್ಟಿರೋ ಅಮಿತ್ ಶಾ, ಕೇಂದ್ರದಲ್ಲಿ ಮೋದಿ ಸರ್ಕಾರ ಇರೋ ತನಕ ಭಾರತದ 1 ಇಂಚು ಭೂಮಿಯ ಮೇಲೂ ಕೂಡ ಯಾವ ದೇಶಗಳು ಕಣ್ಣಿಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ. ದೇಶ ನಡೆಸಲಾಗದೆ ಅಲೆದಾಡ್ತಾ ಇರೋ ಯೂನಸ್ಗೆ ಕೊನೆ ಪಕ್ಷ ಚೀನಾವಾದ್ರೂ ಭಿಕ್ಷೆ ಹಾಕ್ಬೋದು ಅನ್ನೋ ಆಸೆಯಿಂದ ಇಂಥ ಮಾನಗೇಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೇನೋ. ಆದ್ರೆ ಅದು ತಿರುಕನ ಕನಸು ಅನ್ನೋದನ್ನ ಶಾ ಸರಿಯಾದ ರೀತಿಯಲ್ಲಿ ಹೇಳಿದ್ದಾರೆ. ಇನ್ನು ಯೂನಸ್ ಹೇಳಿಕೆ ಆತನಿಗೆ ದುಬಾರಿಯಾಗಿದ್ದು, ಈಗ ಭಾರತ ಬಾಂಗ್ಲಾದೇಶದಿಂದ ರಫ್ತು ಸರಕುಗಳಿಗೆ ಟ್ರಾನ್ಸ್ಶಿಪ್ಮೆಂಟ್ ಸೌಲಭ್ಯಗಳನ್ನ ನಿರ್ಬಂಧ ಮಾಡಿದೆ. ಇನ್ನು ಇದೇ ವೇಳೆ ತಮಿಳುನಾಡಿನಲ್ಲಿ ಆಡಳಿತ ವಿರೋಧಿ ಅಲೆ ಎದುರಿಸ್ತಾ ಇರೋ ಸ್ಟಾಲಿನ್ಗೂ ಕೂಡ ಅಮಿತ್ ಶಾ ಬಿಸಿ ಮುಟ್ಟಿಸಿದ್ದಾರೆ. ಡಿಎಂಕೆ ನೀವು ಹಿಂದಿ ಹೇರಿಕೆ ಮಾಡ್ತಾ ಇದ್ದೀರಾ ಅಂತ ಆರೋಪಿಸ್ತಾ ಇದೆಯಲ್ಲ ಅನ್ನೋ ಪ್ರಶ್ನೆಗೆ ಉತ್ತರಿಸುವ ಅಮಿತ್ ಶಾ, ಡಿಎಂಕೆ ನಾಯಕರಿಗೆ ಅಷ್ಟೊಂದು ಭಾಷಾಭಿಮಾನ ಇದ್ರೆ ಇಂಗ್ಲಿಷ್ ನಲ್ಲಿ ಸೈನ್ ಹಾಕೋದು ಯಾಕೆ, ತಮಿಳಿನಲ್ಲೇ ಸೈನ್ ಹಾಕ್ಬೋದಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಡಿಲಿಮಿಟೇಷನ್ ಬಗ್ಗೆ ಕೇಳಿದಕ್ಕೆ ಉತ್ತರಿಸೋ ಶಾ, ನಿಮಗೆ ಟಿಆರ್ಪಿ ಬೇಕು, ಡಿಎಂಕೆಗೆ ತಮ್ಮ ಭ್ರಷ್ಟಾಚಾರವನ್ನ ಮರೆಮಾಚೋದಕ್ಕೆ ಒಂದು ಕಾರಣ ಬೇಕು, ಅದಕ್ಕೆ ಇಲ್ಲದೆ ಇರೋ ಸುದ್ದಿಗಳನ್ನ ಹರಿಬಿಡ್ತಾ ಇದ್ದೀರಾ. ನಾವು ಯಾವತ್ತಾದ್ರೂ ಡಿಲಿಮಿಟೇಷನ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದೀವ, ಅಥವಾ ಡಿಲಿಮಿಟೇಷನ್ ಕಮಿಷನ್ ನಲ್ಲಿ ಯಾರಾದ್ರೂ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಅಪಾಯಿಂಟ್ ಮಾಡಿದೀವ? ಡಿಲಿಮಿಟೇಷನ್ ಆದ್ರೆ ಯಾವ ರಾಜ್ಯಗಳಲ್ಲೂ ಲೋಕಸಭಾ ಸೀಟ್ ಕಮ್ಮಿ ಆಗಲ್ಲ ಅಂತ ಈಗಾಗಲೇ ಹೇಳಿದೀವಿ. ಇಷ್ಟು ಹೇಳಿದ್ಮೇಲೂ ಅದನ್ನೇ ಹೇಳಿಕೊಂಡು ಓಡಾಡ್ತಾರೆ ಅಂದ್ರೆ ಅವರ ಉದ್ದೇಶ ಏನು ಅನ್ನೋದು ಕ್ಲಿಯರ್ ಆದಂತೆ ಅನ್ನೋದನ್ನ ಹೇಳಿದ್ದಾರೆ. ಒಟ್ನಲ್ಲಿ ಅಮಿತ್ ಶಾ ಉತ್ತರಿಸಿರೋ ರೀತಿ, ನೀಡಿರೋ ಸ್ಪಷ್ಟನೆ, ಮಾತನಾಡಿರೋ ವಿಚಾರಗಳನ್ನ ಗಮನಿಸಿದ್ರೆ ಇವರನ್ನ ಸುಮ್ನೆ ಚಾಣಕ್ಯ ಅಂತ ಕರೆದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇವತ್ತಿನ ಮಟ್ಟಿಗೆ ಆಡಳಿತ ಪಕ್ಷಕ್ಕೆ ಒಂದು ಕ್ಲಾರಿಟಿ ಇದೆ, ಒಂದು ವಿಷನ್ ಇದೆ. ಅಷ್ಟೇ ಕ್ಲಾರಿಟಿ ಹಾಗೂ ದೇಶಪ್ರೇಮ ಇರೋ ವಿಪಕ್ಷವೂ ಕೂಡ ಬಂದ್ರೆ ದೇಶ ಒಳ್ಳೆ ರೀತಿಯಲ್ಲಿ ಸಾಗುತ್ತೆ. ಇಲ್ಲ ಅಂದ್ರೆ ಮುಂದೆ ಕಷ್ಟ ಇದೆ ಅನ್ನೋದು ಎಲ್ಲರ ಅನಿಸಿಕೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.